ಇವತ್ತು ಬೆಳಿಗ್ಗೆ ಕಾಲೇಜ್ ಹತ್ರ ಬಂದು ನನ್ನ ಮತ್ತೆ ನನ್ನ ಫ್ರೆಂಡ್ ನ ಬಿಟ್ಟು ಮಿಕ್ತವರೆಲ್ಲ ಕ್ಲಾಸ್ ಕೊಂಡೋಗಿದ್ರು. ಆಮೇಲೆ ನಾನು ಅರ್ಧ ಕ್ಲಾಸ್ ಅಟೆಂಡ್ ಮಾಡಿ ಬ್ರೇಕ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಒಂದು ನೋಟಿನ ಬಗ್ಗೆ ಚರ್ಚೆ ನಡೆಸ್ತಿದ್ದೆ. ಫರ್ಜಿ ನೋಡಿ ಹೇಳಿ ಕೊಟ್ಟಿದ್ದ 10 ನಿಮಿಷ ಬ್ರೇಕ್ ನ 15 ನಿಮಿಷ ಮಾಡ್ಕೊಂಡು ಕ್ಲಾಸ್ ಒಳಗಡೆ ಬಂದು ನೋಡಿದ್ರೆ ಎಲ್ಲಾ ಮುಖಗಳು ಓದ್ಕೊಂಡ್ ಕೂತಿದ್ವು. ಓದ್ ಸೆಮ್ ಅಲ್ಲಿ ಓದ್ಲ ಹೊಡೆಯ ಮುಖಗಳೆಲ್ಲ ಓದಂಗ್ ಆಗ್ಬಿಟ್ಟವೆ ಅಂತ ಅನ್ಕೊಂಡು ಕೈ ಓಡ್ಲಿಲ್ಲ ಅಂದ್ರು ತಲೆ ಮಾತ್ರ ಚೆನ್ನಾಗ್ ಓಡಿಸ್ತಾವ ಹುಡುಗ. ಮಿಕ್ಕಿರೋ ಕ್ಲಾಸ್ ನ ಮುಗಿಸ್ಕೊಂಡು ಹೊರಗಡೆ ಬಂದು ನಮ್ ಶಿಷ್ಯ ಪಾಪ ಒಬ್ನೇ ಕೂತಿದ್ದ ಆಚೆ. ಅವನ ಕಂಪ್ನಿ ಕೊಡಕ್ಕೆ ಅಂತ ನಾನು ಒಂದ್ ಜೊತೆ ನಿಂತಿದ್ದೆ. ಆಮೇಲೆ ನಮ್ ಸೆಕೆಂಡ್ ಬ್ಯಾಚ್ ಫ್ರೆಂಡ್ಸ್ ಎಲ್ಲ ಹೊರಗಡೆ ಬಂದ್ರು. ಅವ್ರ ಜೊತೆ ಊಟಕ್ಕೆ ಹೋಗೋಣ ಅಂತ ವೇಟ್ ಮಾಡ್ತಿದ್ವು. ನಮ್ ಹುಡುಗ ಬಕ್ಕೊಂಡು ಬ್ಯಾಗ್ ಅಲ್ಲೇನೋ ಹುಡುಕ್ತಿದ್ದ. ಅಷ್ಟೊಂದ್ ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಗೈಸ್. ಅವ್ರು ಬಂದ್ಮೇಲೆ ನಮ್ಗೆ ಹೆಂಗ್ ಕಟ್ಕೊಂಡು ಊಟಕ್ಕೆ ಅಂತ ಊಟ ಮಾಡ್ತಿದ್ದೆ ನಾನು ನಮ್ ಬ್ರೋ ಇಬ್ರೆ. ಅದ್ರಲ್ಲಿ ನಮ್ ಬ್ರೋನು ಊಟ ಮಾಡ್ಲಿಲ್ಲ. ನಾನ್ ಬರ್ತಾ ಇದೀನಿ ಅಂತ ಸುಂಟ್ರಗಾಳಿ ಬಿರುಗಾಳಿ ಎರಡು ಒಟ್ಟಿಗೆ ಬರ್ತಿದೆ. ಕೇರ್ಪೇಟೆಯಲ್ಲಿ ಒಂದು ಹೊಸ ಜ್ಯೂಸ್ ಶಾಪ್ ಓಪನ್ ಆಗಿದೆ. ಅಲ್ಲಿ ಒಂದ್ಸಲ ಒಂದು ಟೇಸ್ಟಿ ಆಗಿದೆ ಅಂತ ಟ್ರೈ ಮಾಡೇ ಇರ್ಲಿಲ್ಲ. ಇವತ್ತಾದ್ರೂ ಟ್ರೈ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಬಂದು ಸೀರಿಯಸ್ಲಿ ಫ್ರೆಂಡ್ಸ್ ಅಂತ ಬಂದಿದ್ದು ನಾವು ಇಬ್ರೆ. ಸುತ್ತಮುತ್ತ ಲವರ್ಸು ಕಪಲ್ಸ್. ಅವ್ರು ಒಂದೇ ಕಪಲ್ ಐಸ್ ಕ್ರೀಮ್ ತಿಂತಿದ್ರು. ಅದಕ್ಕೆ ನಾನು ನನ್ನ ಫ್ರೆಂಡ್ ಒಂದು ಐಸ್ ಕ್ರೀಮ್ ತಗೊಂಡು ಇಬ್ರು ಒಂದೇ ಕಪಲ್ ತಿಂತಿದ್ರು. ಆಮೇಲೆ ಬೇಕಾಗಿರೋ ಐಟಮ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದು ಮನೆಗೆ ಬಂದು ಅಷ್ಟೇ.